ತಂದಿಲ್ವಾ ಏನೋ ಯಾರು ತಂದಿಲ್ಲ. ನೀವು ತರ್ತೀವಿ ಅಂತ ಕಾಯ್ತಾ ಇದೀವಿ. ಎಲ್ಲಿಂದ ವಿಚಾರ ಬಿಟ್ಟಾಕ್ರಿ. ನನಗೆ ಈಗ ಒಂದು ಡೌಟ್, ಈ ಸ್ಪೀಡ್ ಬ್ರೇಕರ್ ಹಾಕಿದಾರಲ್ಲ ದಾರಿಲೆಲ್ಲ, ಯಾಕೆ ಹಾಕಿದಾರೆ ಅದು? ಏನೋ ಸ್ಪೀಡ್ ಹೋಗೋರಿ ಕಮ್ಮಿ ಆಗ್ಲಿ ಅಂತ ಹಾಕಿದ್ದಾರೆ. ಕಮ್ಮಿ ಆಗ್ಲಿ ಮತ್ತೆ ಯಾವನು ಸ್ಪೀಡ್ ಕಮ್ಮಿ ಮಾಡ್ತಾ ಇಲ್ಲ, ಸುಮ್ನೆ ಚಚ್ಕೊಂಡು ಹೋಗ್ತಾ ಇದ್ದಾನೆ. ಯಾಕೆ ಗೊತ್ತಾ, ಆ ಸ್ಪೀಡ್ ಅಲ್ಲಿ ನಿಧಾನಕ್ಕೆ ಹೋದ್ರೆ ಡುಕ್ಕು 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 ಅನ್ನತ್ತೆ ಗಾಡಿ. ಅದೇ ಸ್ಪೀಡ್ ಆಗಿ ಹೋಗ್ಬಿಟ್ರೆ ಅವ್ನಿಗೆ ಏನಾಗಲ್ಲ. ಆಮೇಲೆ ಈ ಎಡ್ಜಲ್ ಇದೆಯಲ್ಲ, ಎಡ್ಜಲ್ ಗ್ಯಾಪ್ ಬಿಟ್ಟಿದ್ದಾರೆ, ಆ ಗ್ಯಾಪ್ ಅಲ್ಲಿ ಹೋಗಕ್ ಹೋಗಿ ಎಷ್ಟೋ ಜನ ಬೀಳ್ತಾ ಇದಾರೆ. ಇದು ಯಾಕೆ, ಅದು ಯಾಕೆ ಹಾಕಿದಾರೆ, ಅದ್ರ ಉದ್ದೇಶ ಏನು ಅಂತ ಇದುವರೆಗೂ ಅರ್ಥ ಆಗಿಲ್ಲ. ನಮ್ದು ಅಭಿಪ್ರಾಯ ಅದೇ, ಸ್ಲೋ ಆಗೋಗ್ಲಿ ಅಂತ. ಆಗ್ತಿಲ್ವಲ್ಲ, ಎಲ್ಲಿ ಆಗ್ತಾ ಇದೆ ರೂಲ್ಸ್ ಪ್ರಕಾರ ಹಂಪ್ ಆಗಿಲ್ಲ. ನಾನು ಹೇಳ್ತೇನೆ, ಹಂಪ್ ಹಾಕಿದ್ರೆ ಅವಾಗ ಸುಮ್ನೆ ಮುಚ್ಕೊಂಡು ಸ್ಲೋ ಮಾಡಿ ಹಾಗಂಗಿಲ್ಲ ಅಂತ ರೂಲ್ಸ್ ಪ್ರಕಾರ. ಬೇಡ, ಇಲ್ಲಾಂದ್ರೆ ಹೆಂಗಿದ್ರು ಅವ್ನು ಸ್ಪೀಡ್ ಆಗಿ ಹೋಗ್ತಾನೆ. ಡುಗುಡು ಅನ್ಸ್ಕೊಂಡು ಯಾಕೆ, ಗಾಡಿನೂ ಹಾಳು. ಈಗ ಗ್ಯಾರೇಜ್ ಅವರಿಗೆಲ್ಲ ಬಿಸ್ನೆಸ್ ಆಗ್ತಿದೆ ಅಷ್ಟೇ. ಬಾಡಿ ಶೇಕ್ ಆಗ್ತಾ ಇದೆ, ಗಾಡಿ ಶೇಕ್ ಆಗ್ತಿದೆ ಹೊರತು ಬೇರೆ ಇನ್ನೇನು ಆಗ್ತಾ ಇಲ್ಲ. ಗೊತ್ತಾ? ಮತ್ತೆ ಇನ್ನೇನಿದೆ ಅದರಲ್ಲಿ? ನಾನ್ ಕೇಳ್ತಾ ಇರೋದು ಇದು ಯಾಕೆ ಹಾಕಿದ್ದಾರೆ, ಏನು, ಯಾರಿಗ್ ಕೇಳ್ಬೇಕು ಅನ್ನೋದನ್ನ ನಿಮಗ್ ಗೊತ್ತಾ? ನಮ್ಗೆ ಅದ್ರ ಬಗ್ಗೆ ಯಾರ್ಯಾರಿಗೆ ಗೊತ್ತೋ ಅದನ್ನ ನಮಗೆ ಕಮೆಂಟ್ ಮಾಡಿ. ಸ್ಮಾರ್ಟ್ ಸಿಟಿ ಅಂತ ಹೇಳಿ ಹಾಕ್ತಾರಪ್ಪ, ಸ್ಮಾರ್ಟ್ ಸಿಟಿ ಅಂತ ಹೇಳಿ ಹಾಕ್ಯಾರೆ. ಏನ್ ಅರ್ಥ ಇದೆಯಾ ಸ್ಮಾರ್ಟ್ ಸಿಟಿ ಎಲ್ಲ ಇವೆ ಸ್ಮಾರ್ಟ್ ಸಿಟಿ ಒಳಗೆ ಯೋಜನೆ ಮಾಡ್ಬಿಟ್ರೆ ಆಯ್ತಾ? ಅದನ್ನ ಇಂಪ್ಲಿಮೆಂಟೇಷನ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಆಗ್ಬೇಕಲ್ಲ. ಎಲ್ಲ ಆಗ್ತಾ ಇದೆ ಇದೆಲ್ಲ ಶಿವಮೊಗ್ಗ ಪೂಟ ಇದೆ. ಸ್ಮಾರ್ಟ್ ಸಿಟಿಗೂ ಅದಕ್ಕೆ ಸಂಬಂಧ ಇಲ್ಲ, ಅದು ಟ್ರಾಫಿಕ್ ಸ್ಮಾರ್ಟ್ ಸಿಟಿ ಚರಂಡಿ ಮಾಡ್ದ ಏನೋ ಒಂದ್ ಇದಾಗ್ತ ಅಂದ್ರೆ ಅದು ಸ್ಮಾರ್ಟ್ ಸಿಟಿ. ನಗರಸಭೆ ರೋಡ್ ಗಿಡ ನಗರಸಭೆ ಈಗ ನಗರಸಭೆ ಯಾರು ಕೇಳ್ತಾ ಇದಾರ? ಅವ್ರ ನೆಟ್ಟು ಒಂದು ಎಲೆಕ್ಷನ್ ಮಾಡಕ್ಕಾಗಿಲ್ಲ ಅವ್ರ ಕೈಲಿ. ಇನ್ನೇನು ಅದೇ ಬಂತು ಅಂತ 5-6 ವರ್ಷ ಆಗೋಯ್ತು. ಅದಲ್ಲ 5-6 ವರ್ಷ ಆಗೋಯ್ತು. ಈಗ ನಾನು ಹೇಳ್ತಾ ಇರೋದು ಆ ವಿಚಾರ ಯಾರಿಗಾರು ಗೊತ್ತಿದ್ರೆ ನಮಗೆ ಕಮೆಂಟ್ ಮಾಡಿ ಅಷ್ಟೇ.